ರಾಷ್ಟ್ರೀಯ ಶಿಕ್ಷಣ ದಿವಸದ ಅಂಗವಾಗಿ ಇವತ್ತು ಅಲ್ಪಸಂಖ್ಯಾತರ ಇಲಾಖೆ ನಮ್ಮ ಮಂತ್ರಿಗಳಾದ ಜಮೀರ್ ಸಾಹೇಬರ ನೇತೃತ್ವದಲ್ಲಿ ಒಂದು ದಿವಸದ ಒಂದು ಕಮ್ಮಟವನ್ನು ಅಧ್ಯಾಪಕರಿಗೆ ಏರ್ಪಡಿಸಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಅಧ್ಯಾಪಕರ ಜವಾಬ್ದಾರಿಗಳನ್ನು, ಅಧ್ಯಾಪಕರಿಗೆ ಸರ್ಕಾರ ಕೊಡುವ ಸವಲತ್ತುಗಳನ್ನು ಮತ್ತು ಅಧ್ಯಾಪಕರು ತಾವು ನಿಜವಾಗಲೂ ಎತ್ತಿಕೊಳ್ಳಬೇಕಾದಂಥ ಜವಾಬ್ದಾರಿಗಳನ್ನು ಮತ್ತು ಸವಾಲುಗಳ ಬಗ್ಗೆ ತುಂಬ ಚರ್ಚೆ ನಡೆದಿದೆ. ಬಹಳ ಅಧ್ಯಾಪಕರು ಕರ್ನಾಟಕದಾದ್ಯಂತದಿಂದ ಇಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಈ ರಾಷ್ಟ್ರೀಯ ಶಿಕ್ಷಣದ ದಿನಾಚರಣೆ ಏನಿದೆ ಇದು ಬರೀ ಒಂದು ಸಂಭ್ರಮವಾಗದೆ ಅದು ಉಪಯುಕ್ತವಾಗುವ ಹಾಗೆ ಅದನ್ನು ಆಯೋಜಿಸಲಾಗಿದೆ. ಯಾಕಂದರೆ 1990ರ ಅನಂತರದ ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಬೆಳವಣಿಗೆಗಳು ತುಂಬ ಸವಾಲುಗಳನ್ನು ನಮ್ಮ ಮಕ್ಕಳ ಮುಂದೆ ಒಡ್ತಾ ಇದೆ. ಶಿಕ್ಷಣ ಅಂತಾರಾಷ್ಟ್ರೀಯವಾಗ್ತಾ ಇದೆ, ನಾಲೆಡ್ಜ್ ಸಿಸ್ಟಮ್ ಕೂಡ ಗ್ಲೋಬಲ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಾಪಕರನ್ನು ತಯಾರು ಮಾಡೋದು, ನಮ್ಮ ವಿದ್ಯಾರ್ಥಿಗಳನ್ನು ಅಪ್ಡೇಟ್ ಮಾಡೋದಿದೆಯಲ್ಲ, ಆ ಕೆಲಸವನ್ನು ಇಲಾಖೆ ಇವತ್ತು ಮಾಡಿದೆ. ಇದರ ಪ್ರಯೋಜನ ಅಧ್ಯಾಪಕರಿಗೆ ಆಗ್ತದೆ ಅಂತ ನಾನಂದು ನಂಬಿದ್ದೇನೆ. ಮುಖ್ಯವಾಗಿ ಇವತ್ತು ಈ ಒಂದು ನಾವು ಡಾಕ್ಟರ್ ಅಬುಲ್ ಕಲಾಂ ಮೌಲಾನಾ ಆಜಾದ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಏನೊಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ನಾವು ಆಚರಿಸಿದ್ದೀವಿ. ಇದು ನಾವು ಕಳೆದ ಒಂದು ವಾರದಿಂದ ನಾವು ಎಲ್ಲ ಶಾಲೆಗಳಲ್ಲಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಎಲ್ಲ ಸ್ಟೂಡೆಂಟ್ಸ್ಗೆ ಪಾರ್ಟಿಸಿಪೇಷನ್ ಮೂಲಕ ನಾವು ಒಂದು ಕ್ವಾಲಿಟಿ ಆಚರಣೆ ಮಾಡಬೇಕಂತೇಳಿ ನಾವು ಈ ಒಂದು ದಿನಾಚರಣೆಯನ್ನು ಮಾಡಿದ್ದೀವಿ. ಮತ್ತು ಅದರ ಜೊತೆಗೆ ಒಂದು ಅವೇರ್ನೆಸ್ ಸಪ್ತಾಹ, ಒಂದು ರಾಷ್ಟ್ರೀಯ ಶಿಕ್ಷಣ ದಿನದ ಒಂದು ಅವೇರ್ನೆಸ್ ಸಪ್ತಾಹ ಅಂತ ಒಂದೊಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಇದರ ಬಗ್ಗೆ ನಾವು ವ್ಯಾಪಕ ಪ್ರಚಾರ ಮಾಡಿ ಇಲಾಖೆಯಲ್ಲಿ ವಿವಿಧ ಏನು ಸೌಲಭ್ಯಗಳದೋ ಅದರ ಬಗ್ಗೆ ನಾವು ಒಂದು ಮಾಹಿತಿ ಕೊಡೋದು ಒಂದು ಕಾರ್ಯವನ್ನು ಸಹ ನಾವು ಹಮ್ಮಿಕೊಂಡಿದ್ವಿ. ಮತ್ತು ಮುಖ್ಯವಾಗಿ ಇವತ್ತು ನಮ್ಮ 500 ಶಾಲೆಗಳು ಅದಾವೆ ನಮ್ಮಲ್ಲಿ, ರೆಸಿಡೆನ್ಷಿಯಲ್ ಶಾಲೆಗಳು ಮತ್ತು ಮೌಲಾನಾದ ಶಾಲೆಗಳಲ್ಲಿ. ಇವತ್ತು ಬೆಳಿಗ್ಗೆ 8:30ರಿಂದ ಎಲ್ಲ ಶಾಲೆಗಳಲ್ಲೂ ಸಹ ರ್ಯಾಲೀಸ್ ಮಾಡಿದ್ವಿ, ಎಲ್ಲ ಮೆರವಣಿಗೆ ಮೂಲಕ ಮಾಡಿ ಈ ಒಂದು ಇದರದ ಮಹತ್ವ, ಈ ಒಂದು ಶಿಕ್ಷಣ ದಿನಾಚರಣೆ ಒಂದು ಮಹತ್ವವನ್ನು ನಾವು ಸಾರಿಸೋದೊಂದು ಕೆಲಸ ಮಾಡಿದ್ವಿ. ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಮಾನ್ಯ ಸಚಿವರು, ಮಾನ್ಯ ಶಿಕ್ಷಣ ಸಚಿವರು ಮತ್ತು ವಿವಿಧ ಗಣ್ಯ ವ್ಯಕ್ತಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ನಮಗೆ ಒಂದು ಇನಾಗ್ರೇಟ್ ಮಾಡಿ ಒಂದು ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ನಮ್ಮ ಬಿಡುಮಿನೆ ಸಾಹೇಬರು ಬಂದಿದ್ದಾರೆ, ಅವರು ಸಹ ಒಂದು ಒಳ್ಳೆಯ ರೀತಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಎಲ್ಲ ನಮ್ಮ ಅತಿಥಿಗಳಿಗೆ ನಾವು ವೈಯಕ್ತಿಕವಾಗಿ ಧನ್ಯವಾದ ಅರ್ಪಿಸಲಿಕ್ಕೆ ಇಚ್ಛೆ.